ಇವನು ಪ್ರಪಂಚದಲ್ಲೇ ಅತಿ ಶ್ರೇಷ್ಠ ಧನುರ್ಧಾರಿ ಎನಿಸಿಕೊಂಡಿದ್ದಂತಹ ಅರ್ಜುನನಿಂದಲೇ ಬಿಲ್ವಿದ್ಯೆಯನ್ನು ಕಲ್ತಿದ್ದ. ಭೀಷ್ಮನ ರಥದ ಸಾರಥಿಗೆ ಬಾಣಪ್ರಯೋಗವನ್ನ ಮಾಡಿ ಅವನನ್ನ ಸಾಯಿಸ್ತಾನೆ. ಕರ್ಣ ಮತ್ತು ಅರ್ಜುನರಿಗೆ ಸರಿಸಮಾನವಾದ ಯಾರಾದ್ರೂ ಯೋಧ ಇದ್ದ ಅಂತ ಹೇಳಿದ್ರೆ ಅದು ಈ ಆಕ್ರಮಣವನ್ನ ನೋಡ್ತಾ ಇರಬೇಕಾದ್ರೆ ದ್ರೋಣರಿಗೆ ತಾನು ಸ್ವತಃ ಅರ್ಜುನನೊಂದಿಗೆ ಯುದ್ಧವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳುವ ರೀತಿಯಲ್ಲಿ ಅನ್ನಿಸ್ತದೆ. ಕುರುಕ್ಷೇತ್ರ ಯುದ್ಧದ 36 ವರ್ಷಗಳ ನಂತರ ಗಾಂಧಾರಿಯ ಶಾಪ ಫಲಿಸ್ತದೆ. ಭಗವದ್ಗೀತೆಯನ್ನು ಜಗತ್ತಿಗೆ ನೀಡಿದ ಶ್ರೀಕೃಷ್ಣನ ಪಾತ್ರ ಮಹಾಭಾರತ ಯುದ್ಧದ ಸಮಯದಲ್ಲಿ ಏನು ಅಂತ ಹೇಳುವಂಥದ್ದು ನಮಗೆಲ್ಲ ತಿಳಿದಿರುವಂಥ ವಿಷಯ. ಪಾಂಡವರ ಮತ್ತು ಕೌರವರ ಅಥವಾ ಧರ್ಮ ಮತ್ತು ಅಧರ್ಮದ ನಡುವೆ ನಡೆದಂತಹ ಈ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಮತ್ತು ಕೌರವರು ತಮ್ಮದೇ ಆದ ಅತಿ ಬಲಾಢ್ಯ ಸೇನಾಪಡೆಯನ್ನ ಹೊಂದಿದ್ರು. ಇದರಲ್ಲಿ ಒಬ್ಬೊಬ್ಬ ಸೈನಿಕರು ಒಂದೊಂದು ಯುದ್ಧ ತಂತ್ರದಲ್ಲಿ ನಿಸ್ಸೀಮರಾಗಿದ್ರು. ಕೆಲವರು ಮಲ್ಲಯುದ್ಧದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ರೆ ಇನ್ನು ಕೆಲವರು ಬಿಲ್ವಿದ್ಯೆಯಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ರು. ಮತ್ತೆ ಕೆಲವರು ಗದಾಯುದ್ಧದಲ್ಲಿ ನಿಸ್ಸೀಮರಾಗಿದ್ರು. ಹೀಗೆ ನಡೆದಂತಹ ಈ ಕುರುಕ್ಷೇತ್ರ ಯುದ್ಧದಲ್ಲಿ 7 ಅಕ್ಷೋಹಿಣಿ ಸೈನ್ಯದ ಬಲವನ್ನ ಪಾಂಡವರು ಹೊಂದಿದ್ರೆ 11 ಅಕ್ಷೋಹಿಣಿ ಸೈನ್ಯದ ಬಲವನ್ನ ಕೌರವರು ಹೊಂದಿರ್ತಾರೆ. ಇಲ್ಲಿ 1 ಅಕ್ಷೋಹಿಣಿ ಸೈನ್ಯ ಅಂತ ಹೇಳಿದ್ರೆ 21,870 ರಥ ಸೈನ್ಯ ಅಂದ್ರೆ ರಥಗಳು, 21,870 ಗಜ ಸೈನ್ಯ ಅಂದ್ರೆ ಆನೆಗಳು, 65,610 ತುರಗ ಸೈನ್ಯ ಅಂದ್ರೆ ಕುದುರೆಗಳು ಹಾಗೂ 1,09,350 ಪದ ಸೈನ್ಯ ಅಂದ್ರೆ ಸೈನಿಕರು. ಇದರಿಂದಲೇ ನಾವು ತಿಳ್ಕೊಳ್ಬೋದು ಈ ಮಹಾಭಾರತ ಯುದ್ಧ ಅಂತ ಹೇಳುವಂಥದ್ದು ಹಿಂದೆಂದೂ ಕಾಣದ ಮುಂದೆಂದೂ ಮರುಕಳಿಸದಷ್ಟು ಭೀಕರವಾಗಿತ್ತು. ಯಾದವ ಕುಲದ ಶ್ರೀಕೃಷ್ಣನ ಸೇನಾಪಡೆಯನ್ನ ನಾರಾಯಣಿ ಸೇನೆ ಅಂತ ಹೇಳಿ ಕರೀತಾರೆ. ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಶ್ರೀಕೃಷ್ಣ ಪಾಂಡವರ ಪರವಾಗಿದ್ರೂ ಸಹ ಅವನ ನಾರಾಯಣಿ ಸೇನೆ ಮಾತ್ರ ಕೌರವರ ಪರವಾಗಿ ಯುದ್ಧವನ್ನ ಮಾಡಿತ್ತು. ಇದೇ ರೀತಿ ನಾರಾಯಣಿ ಸೇನೆಯ ಭಾಗವಾಗಿದ್ರೂ ಸಹ ಕೃಷ್ಣನಂತೆ ತಾನು ಧರ್ಮದ ಪರವಾಗಿ ನಿಲ್ಬೇಕು ಅಂತ ಹೇಳುವಂತಹ ನಿರ್ಧಾರವನ್ನ ಮಾಡಿ ಕೌರವರ ತಂಡವನ್ನ ಬಿಟ್ಟು ಪಾಂಡವರೊಂದಿಗೆ ಸೇರಿ ಪಾಂಡವರ ಒಂದು ಅಕ್ಷೋಹಿಣಿ ಸೈನ್ಯವನ್ನೇ ಮುನ್ನಡೆಸಿದ ಓರ್ವ ಮಹಾನ್ ಯೋಧ ಸಾತ್ವಿಕ್. ಇತಿಹಾಸದಲ್ಲಿ ಇವನ ಬಗ್ಗೆ ಅಷ್ಟಾಗಿ ಉಲ್ಲೇಖವನ್ನ ಮಾಡದೇ ಇದ್ರೂ ಸಹ ಕರ್ಣ ಮತ್ತು ಅರ್ಜುನರಿಗೆ ಸರಿಸಮಾನವಾದ ಯಾರಾದ್ರೂ ಯೋಧ ಇದ್ದ ಅಂತ ಹೇಳಿದ್ರೆ ಅದು ಈ ಸಾತ್ಯಕಿ. ಈ ಸಾತ್ಯಕಿ ಕೃಷ್ಣನ ವೃಷ್ಣಿ ಕುಲಕ್ಕೆ ಸೇರಿದವನು. ಪುರಾಣಗಳ ಪ್ರಕಾರ ವೃಷ್ಣಿಗಳು ದ್ವಾರಕದ ನಿವಾಸಿಗಳಾಗಿದ್ರು. ಸಾತ್ಯಕಿಯು ವೃಷ್ಣಿ ಕುಲದ ಶಿನಿಯ ಮೊಮ್ಮಗ ಹಾಗೂ ಸತ್ಯಕನ ಮಗ. ಕುರುಕ್ಷೇತ್ರ ಯುದ್ಧದಲ್ಲಿ ಈ ಸಾತ್ಯಕಿಯು ಪಾಂಡವರ ಪರವಾಗಿ ನಿಂತು ಹೋರಾಟವನ್ನ ಮಾಡ್ಲಿಕ್ಕೆ ಇನ್ನೂ ಒಂದು ಮೇನ್ ರೀಸನ್ ಅಂತ ಹೇಳಿದ್ರೆ ಅವನು ಅರ್ಜುನನ ಶಿಷ್ಯ. ಇವನು ಪ್ರಪಂಚದಲ್ಲೇ ಅತಿ ಶ್ರೇಷ್ಠ ಧನುರ್ಧಾರಿ ಎನಿಸಿಕೊಂಡಿದ್ದಂತಹ ಅರ್ಜುನನಿಂದಲೇ ಬಿಲ್ವಿದ್ಯೆಯನ್ನು ಕಲ್ತಿದ್ದ. ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗುವಂತಹ ಸಮಯದಲ್ಲಿ ಸೈನ್ಯದ ತಯಾರಿಯಲ್ಲಿ ತೊಡಗಿರಬೇಕಾದ್ರೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಲ್ಲಿ 1 ಅಕ್ಷೋಹಿಣಿ ಸೈನ್ಯದ ಸೇನಾ ಮುಖ್ಯಸ್ಥನನ್ನಾಗಿ ಈ ಸಾತ್ಯಕಿಯನ್ನ ನೇಮಿಸಲಾಗ್ತದೆ. ಮಹಾಭಾರತ ಯುದ್ಧದ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಹಲವಾರು ಸನ್ನಿವೇಶಗಳಲ್ಲಿ ಈ ಸಾತ್ಯಕಿಯ ಪಾತ್ರವನ್ನ ನಾವು ಗಮನಿಸಬಹುದು. ಯುದ್ಧದ 2ನೇ ದಿನ ಭೀಮನ ಮೇಲೆ ಆಕ್ರಮಣವನ್ನ ಮಾಡಲಿಕ್ಕೆ ದುರ್ಯೋಧನ ಕಳಿಂಗದ ಸೈನ್ಯವನ್ನ ಕಳಿಸ್ತಾನೆ. ಆದ್ರೆ ಭೀಮ ಈ ಕಳಿಂಗದ ಸೈನ್ಯವನ್ನ ಸೋಲಿಸ್ತಾ ಇರಬೇಕಾದ್ರೆ ಕೌರವರ ಸೇನಾಧಿಪತಿಯಾಗಿದ್ದಂತಹ ಭೀಷ್ಮನೇ ಅವರ ಸಹಾಯಕ್ಕಾಗಿ ಬರ್ತಾನೆ. ಇಂತಹ ಸಂದರ್ಭದಲ್ಲಿ ಈ ಸಾತ್ಯಕಿಯು ಭೀಮನೊಂದಿಗೆ ನಿಂತು ಹೋರಾಟವನ್ನ ಮುಂದುವರಿಸ್ತಾ ಭೀಷ್ಮನ ರಥದ ಸಾರಥಿಗೆ ಬಾಣಪ್ರಯೋಗವನ್ನ ಮಾಡಿ ಅವನನ್ನ ಸಾಯಿಸ್ತಾನೆ. ಸಾರಥಿ ಇಲ್ಲದೆ ಭೀಷ್ಮನಿಗೆ ಯುದ್ಧವನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. 3ನೇ ದಿನದ ಯುದ್ಧದಲ್ಲಿ ಕೌರವರು ಅರ್ಜುನನ ಮೇಲೆ ಆಕ್ರಮಣವನ್ನ ಮಾಡಬೇಕಾದ್ರೆ ಅವನ ಸಹಾಯಕ್ಕಾಗಿ ಅಭಿಮನ್ಯು ಮತ್ತು ಸಾತ್ಯಕಿ ಬರ್ತಾರೆ. ಮುಂದೆ ಯುದ್ಧದ 14ನೇ ದಿನದಂದು ಅರ್ಜುನನು ಜಯದ್ರಥನೊಂದಿಗೆ ಹೋರಾಡ್ತಾ ಇರುವಂತಹ ಸಮಯದಲ್ಲಿ ಆಗಿನ ಕೌರವರ ಸೇನಾಧಿಪತಿಯಾಗಿದ್ದಂತಹ ದ್ರೋಣ ಯುಧಿಷ್ಠಿರನನ್ನ ಅಪಹರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಈ ಸಂದರ್ಭದಲ್ಲಿ ಯುಧಿಷ್ಠಿರನ ಸಹಾಯಕ್ಕಾಗಿ ಬಂದಂತಹ ಸಾತ್ಯಕಿ ಮತ್ತು ದ್ರೋಣರ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಈ ಯುದ್ಧದ ಭೀಕರತೆ ಎಷ್ಟಿತ್ತು ಅಂತ ಹೇಳಿದ್ರೆ 101 ಸಲ ದ್ರೋಣರ ಬಿಲ್ಲನ್ನ ಸಾತ್ಯಕಿ ಮುರಿತಾನೆ. ಈ ಆಕ್ರಮಣವನ್ನ ನೋಡ್ತಾ ಇರಬೇಕಾದ್ರೆ ದ್ರೋಣರಿಗೆ ತಾನು ಸ್ವತಃ ಅರ್ಜುನನೊಂದಿಗೆ ಯುದ್ಧವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳುವ ರೀತಿಯಲ್ಲಿ ಅನಿಸ್ತದೆ. ಇದೇ ದಿನ ಕೌರವರ ಇನ್ನೋರ್ವ ಯೋಧ ಬುರಿಸ್ರವನೊಂದಿಗೆ ಸಾತ್ಯಕಿ ಹೋರಾಟವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಸಾತ್ಯಕಿಯೇ ಮೇಲ್ಗೈಯನ್ನ ಸಾಧಿಸಿದ್ರೂ ಕೂಡ ಯುದ್ಧ ಮುಂದುವರಿತಾ ಬುರಿಸ್ರವನ ಆಕ್ರಮಣ ತೀವ್ರವಾಗ್ತಾ ಹೋಗ್ತದೆ. ಈ ಆಕ್ರಮಣ ಮುಂದುವರಿತಾ
ಇನ್ನೇನು ಸಾತ್ಯಕಿ ಪ್ರಾಣ ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವತಃ ಅರ್ಜುನ ಬಂದು ಬುರಿಸ್ರವನ ಕೈಯನ್ನ ಕತ್ತರಿಸ್ತಾನೆ. ಈ ಸಂದರ್ಭದಲ್ಲಿ ಚೇತರಿಸಿಕೊಂಡ ಸಾತ್ಯಕಿ ಬುರಿಸ್ರವನ ಪರಿಸ್ಥಿತಿಯನ್ನ ಉಪಯೋಗಿಸಿಕೊಂಡು ಅವನನ್ನ ಕೊಲ್ತಾನೆ. ಹೀಗೆ ನಡೆದಂತಹ ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ಬದುಕಿ ಉಳಿದದ್ದು ಕೇವಲ 11 ಜನ. ಅವ್ರು ಯಾರು ಅಂತ ಹೇಳಿದ್ರೆ 5 ಜನ ಪಾಂಡವರು, ಕೃಷ್ಣ, ಅಶ್ವತ್ಥಾಮ, ಕೃಪಾ, ಯುಯುತ್ಸು, ಕೃತವರ್ಮ ಮತ್ತು ಸಾತ್ಯಕಿ. ಸಾತ್ಯಕಿಯಂತೆಯೇ ನಾರಾಯಣಿ ಸೇನೆಯ ಮುಖ್ಯಸ್ಥನಾಗಿದ್ದು ಕೌರವರ ಪರವಾಗಿ ಯುದ್ಧವನ್ನ ಮಾಡಿದ್ದ ಕೃತವರ್ಮ ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನ ಅಶ್ವತ್ಥಾಮ ಹಾಗೂ ಕೃಪಾಚಾರ್ಯರ ಜೊತೆಗೆ ಸೇರಿಕೊಂಡು ರಾತ್ರಿ ಸಮಯದಲ್ಲಿ ಪಾಂಡವರ ಮೇಲೆ ದಾಳಿಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪಾಂಡವರ ಬದಲು ಅವರ ಮಕ್ಕಳು ಸಾಯ್ತಾರೆ. ಇದಾದ ನಂತರ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಆಗಿ 36 ವರ್ಷಗಳ ಕಾಲ ಹಸ್ತಿನಾಪುರವನ್ನ ಆಳ್ತಾನೆ. ತನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡು ಶೋಕದಲ್ಲಿದ್ದಂತಹ ಗಾಂಧಾರಿ ಇದಕ್ಕೆಲ್ಲ ಕಾರಣವಾದ ಕೃಷ್ಣನಿಗೆ 36 ವರ್ಷಗಳ ಬಳಿಕ ನಿನಗೆ ಸಾವು ಬರಲಿ, ಅದೇ ರೀತಿ ನಿನ್ನ ಯದುಕುಲವು ತನ್ನೊಳಗೆ ಕಚ್ಚಾಡಿಕೊಂಡು ಅಂತ್ಯವನ್ನ ಕಾಣಲಿ ಅಂತ ಹೇಳುವಂತಹ ಒಂದು ಶಾಪವನ್ನ ನೀಡ್ತಾಳೆ. ಮುಂದೆ 36 ವರ್ಷಗಳ ಬಳಿಕ ಕೃತವರ್ಮ ಹಾಗೂ ಸಾತ್ಯಕಿ ಯಾದವರೊಂದಿಗೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಮಾತನಾಡ್ತಾರೆ. ಆಗ ಸಾತ್ಯಕಿ ಕೃತವರ್ಮನಿಗೆ ನೀನು ಕಳ್ಳತನದಿಂದ ಮೋಸದಿಂದ ಪಾಂಡವರ ಮಕ್ಕಳನ್ನು ಕೊಂದದ್ದಾಗಿ ಆರೋಪವನ್ನ ಮಾಡ್ತಾರೆ. ಇದಕ್ಕೆ ಪ್ರತ್ಯಾರೋಪವಾಗಿ ಕೃತವರ್ಮ ಸಾತ್ಯಕಿಯು ಆಯುಧವಿಲ್ಲದ ಬುರಿಸ್ರವನನ್ನ ಸಾಯಿಸಿದ್ದು ತಪ್ಪು ಎಂದು ಹೇಳ್ತಾನೆ. ಈ ರೀತಿ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗಿ ಜಗಳವು ತೀವ್ರತೆಯನ್ನ ಕಂಡು ತಮ್ಮೊಳಗೆ ಬಡದಾಡಿಕೊಂಡು ಅಂತ್ಯವನ್ನ ಕಾಣ್ತಾರೆ. ಇದೇ ರೀತಿ ಶ್ರೀಕೃಷ್ಣನು ಒಬ್ಬ ಬೇಟೆಗಾರನು ಹೂಡಿದ ಬಾಣದಿಂದ ತನ್ನ ಪ್ರಾಣವನ್ನ ಕಳ್ಕೊಳ್ತಾನೆ. ನಿಮಗೆಲ್ಲ ನೆನಪಿದ್ರೆ ನಮ್ಮ ಚಾನೆಲ್ನ ಮೊದಲನೇ ವಿಡಿಯೋ ಪುರಿ ಜಗನ್ನಾಥ ದೇವಾಲಯದ ಕಥೆಯಲ್ಲಿ ಜರ ಎನ್ನುವ ಬೇಟೆಗಾರನ ಬಾಣದಿಂದ ಶ್ರೀಕೃಷ್ಣನು ಮರಣವನ್ನ ಹೊಂತಾನೆ ಎಂದು ಹೇಳಿ ನಾವು ಹೇಳಿರ್ತೇವೆ. ಈ ರೀತಿಯಾಗಿ ಕುರುಕ್ಷೇತ್ರ ಯುದ್ಧದ 36 ವರ್ಷಗಳ ನಂತರ ಗಾಂಧಾರಿಯ ಶಾಪ ಫಲಿಸ್ತದೆ. ಇಂತಹ ಒಬ್ಬ ಮಹಾನ್ ಯೋಧ ಸಾತ್ಯಕಿಯ ವ್ಯಕ್ತಿತ್ವವನ್ನ ಅನ್ವೇಷಿಸಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮುಂದೆ ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬರ್ತಾ ಇದ್ದೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.